ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ, ನಿಮ್ ಕೈ ನಾನು ಒತ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಅಲ್ಲಮ್ಮ, ನೀನು ಬೆಳಗ್ಗೆಯಿಂದ ಮಾಡಿರೋ ಕೆಲಸಗಳೇ ಸಾಲ್ದ, ಹೇಗಿದ್ದು ಬೇರೆ ಮಾಡ್ತೀಯ? ಪರವಾಗಿಲ್ಲ ಬಿಡಮ್ಮ. ಅಪ್ಪ ಅಮ್ಮಂಗೆ ಕೈಕಾಲು ಒತ್ತೋದು ಒಂದು ಕೆಲಸ ಅಂತ ಅನ್ಕೊಳ್ಳೋರು ಮಕ್ಕಳೇ ಅಲ್ಲ ಅಪ್ಪ. ಹಾಲು ಕುಡೀರಿ. ಅಪ್ಪ, ಕೈ ಕೊಡಿ ಅಪ್ಪ, ಕೊಡಿ. ಏನಪ್ಪ, ತುಂಬಾ ಕೈ ನೋವಾಗ್ತಿದ್ಯಾ? ಕೈ ನೋವಿಗಿಂತ ಮನ್ಸಿಗೆ ತುಂಬ ನೋವಾಗಿದೆಯಮ್ಮ. ಯಾಕಪ್ಪ ಹೀಗೆ ಮಾತಾಡ್ತಿದ್ದೀರಾ? ಏನೂ ಇಲ್ಲಮ್ಮ. ನಿಮ್ಮಮ್ಮ ನೆನಪಾದ್ಲು, ಅವಳು ಅಷ್ಟೇ ನನ್ನ ಇದೇ ಥರ ಆರೈಕೆ ಮಾಡ್ತಿದ್ಲು. ನಾನೇನಾದರೂ ಕೈಕಾಲು ನೋವ್ತಿದೆ ಅಂತಂದರೆ ಇದೇ ಥರ ರಾತ್ರಿ ಎಲ್ಲ ಹೊತ್ತುತ್ತಾ ಇದ್ಲು. ತುಂಬ ಆರೈಕೆ ಮಾಡ್ತಿದ್ಲು ನನ್ನ. ನೀನು ಅಷ್ಟೇ, ನಿಮ್ಮಮ್ಮನ ಥರನೇ ನನ್ನ ಪ್ರಾಣನೇ ಇಟ್ಕೊಂಡಿದ್ಯಾ. ಅದು ನೆನಪಾಯ್ತು ಅಷ್ಟೇ. ಏನಪ್ಪ, ನಾನು ಅಮ್ಮನ ಥರ ಇದ್ದೀನಿ ಅಂದರೆ ನೀವು ಸಂತೋಷ ಪಡಬೇಕು. ಅದು ಬಿಟ್ಟು ನೀವು ಈ ಥರ ಕಣ್ಣೀರು ಹಾಕ್ತಿದ್ದೀರಾ? ಇದು ಕಣ್ಣೀರಲ್ಲಮ್ಮ, ಆನಂದ ಬಾಷ್ಪ. ಓಹ್, ಹೌದೇನಪ್ಪ? ಇದೇನಾ ಆನಂದ ಬಾಷ್ಪ ಅಂದ್ರೆ? ಅಪ್ಪ ಮಲೆಮಹದೇಶ್ವರ, ಈ ಕಾಲಂತೂ ಆ ಶ್ರೀಮಂತದೊಂದು ಆಗದಿದ್ರೆ ಸಾಕಪ್ಪ. ನೀವು ಕರೆ ಮಾಡಿರುವಂತ ಸ್ವಾಮಿಗಳು ಕನಸಿನಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಏನೇ ವಿಷಯ ಇದ್ದರೂ ಬೆಳಗ್ಗೆ ಕರೆ ಮಾಡಿ. ನೋ, ನೆವರ್. ಇವತ್ತು ನನಗಾಗಿರೋ ಅವಮಾನಕ್ಕೆ ನನ್ನ ಗೆಳೆಯ ನಿದ್ದೆ ಮಾಡಕ್ ಚಾನ್ಸೇ ಇಲ್ಲ. ಅವ್ನು ನಿದ್ದೆ ಮಾಡಲ್ಲ ಅಂದಮೇಲೆ ಕನ್ಸಿಗೆ ಹೋಗೋದಿಕ್ಕೆ ಹೇಗೆ ಸಾಧ್ಯ? ಅಯ್ಯೋ, ಆ ದೇವರಿಂದ ತಪ್ಪಿಸ್ಕೊಂಡ್ರು ಈ ದೇವರಿಂದ ತಪ್ಪಿಸ್ಕೊಳಕ್ ಆಗ್ತಿಲ್ವಲ್ಲ. ಲೇ, ನನ್ನ ಸಮಸ್ಯೆ ಸರಿ ಹೋಗೋದಿಕ್ಕೆ ಒಂದು ದಾರಿ ತೋರ್ಸೋ. ಲವ್, ಅದೇ ಕಾರಣ ಕಣೋ ನಿನ್ನ ದೇವಸ್ಥಾನ ಕರ್ಕೊಂಡು ಹೋಗಿದ್ದು. ಅಲ್ಲಿರೋ ಸ್ವಾಮಿನ ಕೇಳ್ದೆ, ಈ ಸ್ವಾಮಿನ ಯಾಕೋ ಕೇಳ್ತಾ ಇದೀಯಾ? ನೋಡ, ನನಗೆ ದೇಶದಲ್ಲಿರೋ ಸ್ವಾಮಿಗಿಂತ ನನ್ನ ಗೆಳೆಯ ನನ್ನ ಸ್ವಾಮಿನೇ ಹೆಚ್ಚು. ನನಗೆ ದಾರಿ ತೋರ್ಸೋ ಸ್ವಾಮಿ. ನಾನೇನು ಮಾಡ್ಬೇಕೋ? ಇದ್ದು ಕಣ ಪ್ರಶ್ನೆ ಅಂದ್ರೆ, ನಾಳೆ ನಾವು ಇನ್ನೊಂದು ಹುಡುಗಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಏನೋ ನೋಡೋ, ನಾಳೆ ನಮ್ಮ ಮನೆಯಿಂದಾಗ್ಲಿ ನಮ್ಮ ಚಿಕ್ಕಪ್ಪನ ಮನೆಯಿಂದಾಗ್ಲಿ ಒಂದು ಕಾಗೆ ಕೂಡ ಬರಲ್ಲ. ನಾವಿಬ್ರೇ ಹೋಗಿ ಹುಡುಗಿ ನೋಡಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಡೋಣ.